ರೈತ ಫಲಾನುಭವಿಗೆ ಶಾಸಕರ ಪುತ್ರರು ಶಿವರಾಜ್ ನಾಯ್ಕರಿಂದ ಟ್ರ್ಯಾಕ್ಟರ್ ಕೀ ವಿತರಣೆ. ಮೋಡಿನಗರದ ಪಿಕಾರ್ಡ್ ಬ್ಯಾಂಕ್ ಆವರಣದಲ್ಲಿ 2023-24ನೇ ಸಾಲಿನಲ್ಲಿ ಟ್ರ್ಯಾಕ್ಟರ್ ಸಾಲ ಪಡೆದ ಹಿರೇಕೊಟ್ನೆಕಲ್ ಗ್ರಾಮದ ಮಹಿಳಾ ಫಲಾನುಭವಿ ತಾಯಮ್ಮ ಗಂಡ ಸಣ್ಣನಾಗಪ್ಪ ಇವರಿಗೆ ನೂತನ ಟ್ರ್ಯಾಕ್ಟರ್ ಅನ್ನ ಶಾಸಕರು ಪುತ್ರರು ಶಿವರಾಜ್ ನಾಯ್ಕ್ ವಕೀಲರು ಹಾಗೂ ಬ್ಯಾಂಕಿನ ಅಧ್ಯಕ್ಷರಾದ ಸಲೀಂ ಪಾಷಾ ನೇತೃತ್ವದಲ್ಲಿ ಟ್ರ್ಯಾಕ್ಟರ್ ಕೀ ವಿತರಿಸಿ ಮಾತನಾಡಿದರು. 2023-24ನೇ ಸಾಲಿನಲ್ಲಿ ಆರ್ಥಿಕ ಹಂಚಿಕೆಯಲ್ಲಿ 4 ಟ್ರ್ಯಾಕ್ಟರ್ಗಳನ್ನು ಮತ್ತು 17 ಜನರಿಗೆ ಕುರಿ ಸಾಕಾಣಿಕೆಗಾಗಿ ಸಾಲ ಹಾಗೂ 18 ರೈತರಿಗೆ ಭೂ ಅಭಿವೃದ್ಧಿಗಾಗಿ ಸಾಲವನ್ನು ರೈತರ ಬ್ಯಾಂಕ್ ಆಗಿರುವ ಪಿಕಾರ್ಡ್ ಬ್ಯಾಂಕಿನಿಂದ ಸಾಲ ನೀಡಲಾಗಿದೆ. ಪಿಕಾರ್ಡ್ ಬ್ಯಾಂಕ್ ಇದು ರೈತರ ಬ್ಯಾಂಕ್ ಆಗಿದ್ದು ರೈತರಿಗೆ ಅಗತ್ಯವಾದ ಆರ್ಥಿಕ ನೆರವನ್ನು ಕಡಿಮೆ ಬಡ್ಡಿ ದರದಲ್ಲಿ ಸರ್ಕಾರದ ವತಿಯಿಂದ ನೀಡಲಾಗುತ್ತದೆ. ಆದ್ದರಿಂದ ಬ್ಯಾಂಕಿನಿಂದ ಆರ್ಥಿಕ ನೆರವನ್ನು ಪಡೆದವರು ಸಕಾಲದಲ್ಲಿ ಸಾಲವನ್ನು ಮರುಪಾವತಿ ಮಾಡುವುದರ ಮೂಲಕ ಇನ್ನೂ ಹೆಚ್ಚಿನ ರೈತರಿಗೆ ಸಾಲ ನೀಡಲು ಆರ್ಥಿಕ ನೆರವನ್ನ ನೀಡುವುದಕ್ಕೆ ಅವಕಾಶ ಮಾಡಿಕೊಡುವಂತೆ ಶಾಸಕರ ಸುಪುತ್ರರಾದ ಶಿವರಾಜ್ ನಾಯ್ಕ್ ವಕೀಲರು ತಿಳಿಸಿದರು. ಬ್ಯಾಂಕಿನ ಅಧ್ಯಕ್ಷ ಮ್ಯಾನೇಜರ್ ಕೊಟ್ಟೆಕಲ್ ಗ್ರಾಮದ ತಾಯಮ್ಮ ಗಂಡ ನಾಗಪ್ಪ ಅವರಿಗೆ ಟ್ರ್ಯಾಕ್ಟರ್ ಸಾಲ 3 ಬಡ್ಡಿ ಕಡಿಮೆ ಬಡ್ಡಿ ದರದಲ್ಲಿ ವಿತರಣೆ ಮಾಡಲಾಗುತ್ತದೆ. ಆದ ಕಾರಣ ಫಲಾನುಭವಿಗಳು ಈಗಾಗಲೇ ನಮ್ಮ ತಾಲೂಕಿನಲ್ಲಿ 90 ಲಕ್ಷದವರೆಗೆ ವಿವಿಧ ಇದು ಭೂಮಿ ಮೇಲೆ ಸಾಲ ಆಯಿತು, ಟ್ರ್ಯಾಕ್ಟರ್ ಸಾಲ ಆಯಿತು. ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಮತ್ತು ಸೆಕ್ರೆಟರಿ ರಾಜೇಶ್ ಸಾರು ಮುಖಾಂತರ ಎಲ್ಲ ಬಡ ಜನರಿಗೆ ಭಾಳಷ್ಟು ಸಹಾಯವಾಗುತ್ತಿದ್ದು ಈ ಫಲಾನುಭವಿಗಳು ಈ ಟ್ರ್ಯಾಕ್ಟರನ್ನು ಸದುಪಯೋಗ ಪಡ್ಕೊಂಡು ಸಕಾಲದಲ್ಲಿ ಸಾಲ ಮರುಪಾವತಿ ಮಾಡಿ ಬ್ಯಾಂಕಿಗೆ ಸಹಕಾರ ಆಗಬೇಕಂತ ಹೇಳುತ್ತಾ ಈ ಕೊಟ್ಟಂಥ ಟ್ರ್ಯಾಕ್ಟರನ್ನು ಕೂಡ ಒಳ್ಳೆಯ ರೀತಿಯಿಂದ ಅವರು ಉಳುಮೆ ಮಾಡಲಿ, ಆರ್ಥಿಕವಾಗಿ ಸಬಲರಾಗಲಿ ಅಂತ ಹೇಳುತ್ತಾ 2 ಮಾತುಗಳು. ನಂತರ ಅಧ್ಯಕ್ಷರಾದ ಸಲೀಂ ಪಾಷಾ ಮಾತನಾಡಿ 2023-24ನೇ ಸಾಲಿನಲ್ಲಿ ರೈತರಿಗೆ ಒಟ್ಟು 90 ಲಕ್ಷ ಸಾಲವನ್ನು ಹಂಚಿಕೆಯಾಗಿದೆ. ಈ ನಿಟ್ಟಿನಲ್ಲಿ ಇದುವರೆಗೆ ರೈತರಿಗೆ 4 ಟ್ರ್ಯಾಕ್ಟರ್ಗಳನ್ನು ಮತ್ತು 17 ಜನರಿಗಾಗಿ ಕುರಿ ಸಾಕಾಣಿಕೆಗಾಗಿ ಸಾಲ ಹಾಗೂ ಭೂ ಅಭಿವೃದ್ಧಿಗಾಗಿ 18 ಜನ ರೈತ ಫಲಾನುಭವಿಗಳಿಗೆ ಸಾಲವನ್ನು ವಿತರಿಸಲಾಗಿದೆ ಎಂದರು. ನಂತರ ಶಾಸಕರ ಸುಪುತ್ರರಾದ ಶಿವರಾಜ್ ನಾಯ್ಕ್ ವಕೀಲರಿಗೆ ಮತ್ತು ಅಧ್ಯಕ್ಷರು ಸಲೀಂ ಪಾಷಾ ಇವರಿಗೆ ಹಾಗೂ ಉಪಾಧ್ಯಕ್ಷರಾದ ಸಂತೋಷಮ್ಮ ಸುಂದರರಾಜ್ ಇನ್ನಿತರರಿಗೆ ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಬ್ಯಾಂಕಿನ ವ್ಯವಸ್ಥಾಪಕರು ರಾಜಪ್ಪ, ಸಾಬಣ್ಣ ವಕೀಲರು, ಬಿ ತಾಯಪ್ಪ ಹೊಸೂರ್, ಶಂಕರ್ ಜಗಲಿ, ಹನುಮಂತರಾಯ್ ನಾಯಕ್, ಚಿದಾನಂದ ಸ್ವಾಮಿ ಸೇರಿದಂತೆ ಇನ್ನಿತರರು ಇದ್ದರು.